ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಟಿ ವಿ ಚಾನಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇವತ್ತು ಟಿ ವಿ ಚಾನಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇರೋದು ಟಿ ವಿ ಚಾನಲ್ಸ್ಗಳು. ಈ 50 ಟಿ ವಿ ಚಾನಲ್ಸ್ಗಳನ್ನ ಸದ್ಯದಲ್ಲೇ ಬಂದ್ ಮಾಡಿದ್ದಾರೆ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನು ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದರೆ, ಯಾಕಂತಂದರೆ ಈಗೆಲ್ಲ ಯಾವಾಗ ಒಂದು ಕಾಲ ಇತ್ತು, ಅಪ್ಪ ಅಮ್ಮಂಗೆ ನ್ಯೂಸ್ ಚಾನಲು, ವಯಸ್ಸಾದವ್ರಿಗೆ ಸೀರಿಯಲು, ಮಕ್ಕಳಿಗೆ ಕಾರ್ಟೂನ್ಸು, ಇನ್ನೊಬ್ರಿಗೆ FTV. ನೆನಪಿದೆಯಾ ಆ ಕಾಲಗಳು? ಈಗ ಕಾಲಗಳು ಉಲ್ಟಾ ಪಲ್ಟಾ ಆಗ್ತಾ ಇದೆ ಇವಾಗ ಕಾಲಗಳು. ಯಾಕಂತಂದರೆ ಟಿ ವಿ ಇಂಡಸ್ಟ್ರಿ ಆಳಿದಂಥ ದೈತ್ಯನಿಗೆ ಭೂಕಂಪ ಆಗ್ತಾ ಇದೆ, ಭೂಕಂಪ ಸೃಷ್ಟಿ ಆಗ್ತಾ ಇದೆ. ಇವತ್ತೆಲ್ಲ ಏನು ಗೊತ್ತಾ, ಇವಾಗ ಟಿ ವಿ ನೋಡ್ತಿಲ್ಲ ಜನಗಳು. ಏನು ಗೊತ್ತಾ, ಟಿ ವಿ ನೋಡ್ತಾ ಇಲ್ಲ, ಈಗೆಲ್ಲ ಮೊಬೈಲ್ ನೋಡ್ತಿದ್ದಾರೆ. ಎಲ್ಲ ಟಿ ವಿಗೆಲ್ಲ ನೋಡೋ ಕಮ್ಮಿ ಸಂಖ್ಯೆ ಈಗ ಭಾರಿ ಕಮ್ಮಿ ಆಗ್ತಾ ಇದೆ. ಈಗ ಟಿ ವಿ ನೋಡೋ ಸಂಖ್ಯೆ ಭಾರಿ ಕಮ್ಮಿ ಆಗ್ತಾ ಇದೆ. ಯಾಕೆ ಈಗ ಆಗ್ತಾ ಇದೆ ಅಂತ ಸ್ಟಡಿ ಮಾಡಿ ನೋಡಿದಾಗ ಅಲ್ಲಿ ಯಾಕೆ ಈ ಥರ ಸ್ಟಡಿ ಮಾಡಿ ನೋಡಿದಾಗ ಅಲ್ಲಿ 50 ಟಿ ವಿ ಚಾನಲ್ಗಳು ಸಲ್ದಿದ್ದಲ್ಲೇ ಬಂದ್ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ನಮ್ಮ ಲೈಸೆನ್ಸ್ ತಡೆಯೋಕ್ಕಾಗಲ್ಲ ಅಂತ. ಅದರಲ್ಲಿ ನಾವು ಯಾವ್ಯಾವುದು ನೋಡ್ಬೇಕಾದ್ರೆ NDTV, ಜಿಯೋ ಹಾಟ್ಸ್ಟಾರ್, ಜಿಯೋ ಸಿನಿಮಾ ಅಂಥವೆಲ್ಲ ಸದ್ದಿದ್ದಲೇ ರದ್ದು ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಈಗ ಆಗ್ತಾ ಇದೆ ಅಂತಂದರೆ, ಟಿ ವಿ ಇಂಡಸ್ಟ್ರಿ ಆಳಿದಂಥ ದೈತ್ಯನೇ ಇವಾಗ ಭೂಕಂಪ ಸೃಷ್ಟಿ ಆಗ್ತಾ ಇದೆ. ಎಷ್ಟು ಜನ ನಮ್ಮ ಭಾರತದಲ್ಲಿ 7 ಕೋಟಿ DTH ಆಪರೇಟರ್ಸ್ಗಳಿದ್ವು, ಇವಾಗ 6 ಕೋಟಿ 12 ಲಕ್ಷಕ್ಕೆ ಇಳಿದಿದೆ. 1 ಕೋಟಿ ಜನ ಟಿ ವಿ ನೋಡ್ತಾ ಇಲ್ಲ, ಎಲ್ಲ ಮೊಬೈಲ್ ನೋಡ್ತಿದ್ದಾರೆ. ಕೇಬಲ್ ಕನೆಕ್ಷನ್ ಕಿತ್ತು ಬಿಸಾಕಿದ್ದಾರೆ. ಛತ್ರಿ ಕೊನೆಗಳು ಸಾಯ್ತಾ ಇದ್ದಾವೆ, ಇಂಟರ್ನೆಟ್ಗಳು ಬರ್ತಾ ಇದ್ದಾವೆ. ಇನ್ನು ಮುಂದಕ್ಕೆ ಟಿ ವಿ ಕೂಡ ಬದಲಾಗ್ಬೋದು, ಹೇಳೋಕ್ಕಾಗಲ್ಲ. ಆ ಥರ ಕಾಲಗಳು ಬರ್ತಾ ಇದ್ದಾವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಟಿ ವಿಗಳನ್ನ ನೋಡಬೇಕು. ಯಾಕಂತಂದರೆ ಟಿ ವಿಯಲ್ಲಿ ಇಂಡಸ್ಟ್ರಿ ಆಳಿದಂಥ ಇತ್ಯಾದಿ ಇವಾಗ ಭೂಕಂಪ ಸೃಷ್ಟಿ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ಚಾನಲ್ ಪಡ್ಕೋಬೇಕಾದ್ರೆ ಒಂದು ಸುಮಾರು ದಿನ ತುಂಬ ದುಡ್ಡು ಕೇಳಬೇಕಾಗಿತ್ತು. ಈ ಕಾಲಗಳೆಲ್ಲ ಉಲ್ಟಂಪಲ್ಟ ಆಗ್ತಾ ಇದೆ. ಆಮೇಲೆ ಯಾವ್ಯಾವ ಚಾನಲ್ಗಳು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ್ಯಾವ ಚಾನಲ್ ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀವಿ ನಾವು ಇವಾಗ. ಯಾಕಂತಂದರೆ ಯಾವ್ಯಾವ ಚಾನಲ್ಗಳು ಅಂತಂದರೆ, ಫಸ್ಟು ಸ್ಥಳ ಜೀವನ ಚಾನಲ್ ಅಂತ ಬರ್ತಾ ಇತ್ತು, 666 ಚಾನಲ್ ನಂಬರ್, ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಆಮೇಲೆ HBO ಅಂತ ಬರ್ತಿತ್ತು, ಅದು ಕ್ಯಾನ್ಸಲ್ ಮಾಡಿದ್ದಾರೆ. NDTV ಅಂತ ಬರ್ತಿತ್ತು, ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೂ ಹೀಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. 50 ಟಿ ವಿ ಚಾನಲ್ ಕೂಡ ಸದ್ಯದಲ್ಲೇ ಬಂದ್ ಮಾಡಿದ್ದಾರೆ. ಎಲ್ಲ ಯೂಟ್ಯೂಬು, ಫೇಸ್ಬುಕ್ ಕಡೆಗೆ, ಸೋಷಿಯಲ್ ಮೀಡಿಯಾ ಜಾಹೀರಾತು ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ ಇವಾಗ ಜನಗಳು ಶಿಫ್ಟ್ ಆಗ್ತಿದ್ದಾರೆ. ಮೊದಲೊಂದು ಕಾಲ ಇತ್ತು, ಒಂದು ಟಿ ವಿ ಮೊಬೈಲ್ಗೆ ಸಾಕಷ್ಟು ಮಹಾಯುದ್ಧ ನಡೀತಿತ್ತು. ಈಗ ಕಾಲಗಳೆಲ್ಲ ಬದಲಾಗ್ತಾ ಇದ್ದಾವೆ. ಇವಾಗ ಟಿ ವಿ ಇಂಡಸ್ಟ್ರಿ ಆಳಿದಂಥ ದೈತ್ಯನೇ, ಸಾರಿ ಸ್ವಲ್ಪ ತೆಗೆ ಬಂದಿದ್ದಕ್ಕೆ, ಇಂಡಸ್ಟ್ರಿ ಆಳಿದಂಥ ದೈತ್ಯನೇ ಈಗ ಸಮಸ್ಯೆ ಸಿಗಾಕೊಂತಿದ್ದಾನೆ. ಅದರ ಜೊತೆಯಲ್ಲಿ ಎಷ್ಟು ಜನ ಟಿ ವಿ ನೋಡ್ತಿದ್ದೆಲ್ಲ ಇಂಟರ್ನೆಟ್ಗೂ ಮೊಬೈಲ್ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ. ಆವಾಗ ನಿಮ್ಮ ಏನು ಹೇಳ್ತಿದ್ರು ನೋಡಿ, ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪು ಇದೆಯಾ ಅಂತ ಹೇಳ್ತಿದ್ರು ನೋಡಿ, ಜ್ಞಾಪನ ಇದೆಯಾ ಸ್ನೇಹಿತರೆ? ಅವಾಗ ಲಕ್ಷಾಂತರ ದುಡ್ಡು ಬರೋದು. ಟಿ ವಿಲಿ ಹಾಕ್ಬಿಟ್ರೆ ದುಡ್ಡು ಬರಲ್ಲ, ಹಾಕಾದ್ರೆ ದುಡ್ಡು ಬರಲ್ಲ. ಹಾಗಾಗಿ ಜನಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಮೊಬೈಲ್ಗೆ ಶಿಫ್ಟ್ ಆಗ್ತಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಯಾವಾಗ ಒಂದು ಇದಿತ್ತು, ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪು ಇದೆಯೇ, ನಿಮ್ಮ ಟೂತ್ ಪೇಸ್ಟಲ್ಲಿ ಒಂದು ಉಪ್ಪು ಇದೆಯೇ ಅಂತ, ಉಪ್ಪು ಇದೆಯೇ ಅಂತ, ಅದೊಂದು ದೊಡ್ಡ ದಾಖಲೆನೇ ಆಗಿತ್ತು. ಈಗ ಕಾಲಗಳೆಲ್ಲ ಉಲ್ಟಂಪಲ್ಟ ಆಗ್ತಾ ಇದೆ. ಇವಾಗ ಟಿ ವಿ ಇಂಡಸ್ಟ್ರಿ ಆಳಿದಂಥ ದೈತ್ಯನಿ ಭೂಕಂಪ ಆಗ್ತಾ ಇದೆ. ಆಮೇಲೆ ತುಂಬ ಚೆನ್ನಾಗಿ ಇದು ತುಂಬ ಬೇಜಾರು ಕೂಡ ಆಗ್ತಾ ಇದೆ ನಮಗೆ. ಚೆನ್ನಾಗಿ ಅಂತೀನಿ, ಬೇಜಾರು ಕೂಡ ಆಗ್ತಾ ಇದೆ ನನಗೆ. ಯಾಕಂತಂದರೆ ಟಿ ವಿ ಕೋಣೆಗಳು ಸಾಯ್ತಾ ಇದ್ದಾವೆ. ಇಂಡಸ್ಟ್ರಿ ಆಡಿರೋಂಥ ದೈತ್ಯನ ಇವಾಗ ಮೂಲೆಗೆ ಬೀಳ್ತಾ ಇದ್ದಾನೆ. ಯಾವಾಗಿನ ಥಿಯೇಟ್ರಿಗೆ ಹೋಗೋರ ಸಂಖ್ಯೆನೂ ಭಾರಿ ಕಮ್ಮಿ ಆಗ್ತಿದೆಯೋ, ಟಿ ವಿ ನೋಡೋರ ಸಂಖ್ಯೆನೂ ಭಾರಿ ಕಮ್ಮಿ ಆಗ್ತಾರೆ. ಈಗ ಡಿಶ್ ಆಂಟೆನಲ್ಲಿ ನೋಡ್ತಿಲ್ಲ, ಇಂಟರ್ನೆಟ್ ಸೇವೆ ಮುಖಾಂತರ ನೋಡ್ತಿದ್ದಾರೆ. ಅವ್ರಿಗೆ FTV ಬೇಕು ಅವ್ರಿಗೆ. ಈಗ ಜಾಹೀರಾತುಗಳಿಗೆ, ಯಾಕಂದರೆ ಟಿ ವಿ ಜಾಹೀರಾತುಗಳು ಚಾನಲ್ಗಳೆಲ್ಲ ತೆಗಿತಾ ಇದ್ದಾರೆ, ಎಲ್ಲ ಇಂಟರ್ನೆಟ್ ಕಡೆ ಶಿಫ್ಟ್ ಆಗ್ತಿದ್ದಾರೆ ಇವಾಗ. ಹೀಗೆ ಮುಂದುವರೆದ್ರೆ ನಮ್ಮ ಸಮಾಜದಲ್ಲಿ, ನಮ್ಮ ಭಾರತದಲ್ಲಿ 1 ಕೋಟಿ ಜನ ನಮ್ಮ ದೇಶದಲ್ಲಿ ಟಿ ವಿಗಳು ನೋಡ್ತಾ ಇಲ್ಲ. ಯಾಕೆ ಈಗ ಆಗ್ತಾ ಇದೆ ಅಂದರೆ ಇದೇ ಕಾರಣಕ್ಕೇ. 1 ಕೋಟಿ ಜನ ನಮ್ಮ ದೇಶದಲ್ಲಿ ಟಿ ವಿಗಳು ನೋಡೋ ಸಂಖ್ಯೆನೇ
ಕಮ್ಮಿ ಆಗ್ಬಿಟ್ಟಿದೆ ಇವಾಗ, ತುಂಬ ಕಮ್ಮಿ ಆಗಿದೆ. ಈಗ ಥಿಯೇಟ್ರಿಗೆ ಹೋಗೋ ಸಂಖ್ಯೆ ಕಮ್ಮಿ ಆಗ್ತಿದೆಯಲ್ವಾ, ಅದೇ ರೀತಿನೇ ಈಗ ಥಿಯೇಟ್ರಿಗೆ ಹೋಗೋ ಸಂಖ್ಯೆ ಕಮ್ಮಿ ಆಗ್ತಿದೆ, ಟಿ ವಿ ನೋಡೋ ಸಂಖ್ಯೆನೂ ಭಾರಿ ಕಮ್ಮಿ ಆಗ್ತಾ ಇದೆ ಇವಾಗ. ಮೊದಲೊಂದು ಈ ಕಾಲದಲ್ಲಿ ಟಿ ವಿಗೆ ಚಾನಲ್ಗಳಿಗೆ ಮಹಾಯುದ್ಧ ನಡೀತಿತ್ತು. ಈಗ ಕಾಲಗಳೆಲ್ಲ ಬದಲಾಗ್ತಾ ಇದ್ದಾವೆ. ಇನ್ನು ಮುಂದಕ್ಕೆ ಟಿ ವಿದು ಸಹ ಬದಲಾಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕಾಗಿಯೇ 50 ಟಿ ವಿ ಚಾನಲ್ಗಳ ಸದ್ದಿಲ್ದಲ್ಲೇ ಬಂದ್ ಮಾಡಾಕಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಈಗ ಆಗ್ತಾ ಇದೆ ಅಂದರೆ ಇದೇ ಕಾರಣಕ್ಕೇನೆ. ಯಾಕಂದ್ರೆ ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಲು ಮರಿಬೇಡಿ. ಯಾಕಂದ್ರೆ ಲಾಸ್ಟಲ್ಲಿ ವಿಡಿಯೋ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದ್ರ ಜೊತೆಯಲ್ಲಿ ತುಂಬ ಬೇಜಾರು ಕೂಡ ಆಗ್ತಾ ಇದೆ ನಮಗೆ. ಯಾಕೆ ಈಗ ಆಗ್ತಾ ಇದೆ, ಜನಗಳು ಯಾಕೆ ಟಿ ವಿ ನೋಡ್ತಾ ಇಲ್ಲ, ಎಲ್ಲ ಮೊಬೈಲ್ ಕಡೆ ನೋಡ್ತಿದಾರಲ್ಲ ಅನ್ನೋ ಕಡೆ ಬೇಜಾರು ಕೂಡ ಆಗ್ತಾ ಇದೆ ನಮಗೆ. ಯಾಕೆ ಈಗ ಆಗ್ತಾ ಇದೆ ಕಾಲ ಅಂದರೆ ಇದೇ ಕಾರಣಕ್ಕೆ ಹಿಂಗೆ ಆಗ್ತಿರೋದು. ಯಾಕೆ ಅಂತಂದರೆ ಜನಗಳು ಟಿ ವಿ ನೋಡೋ ಸಂಖ್ಯೆನೂ ಭಾರಿ ಕಮ್ಮಿ ಆಗ್ತದೆ. ಈಗ ಇಂಟರ್ನೆಟ್ಗಳ ಸೇವೆಯಲ್ಲಿ ಭಾರಿ ಕಾರ್ಯನಿರತರಾಗಿದ್ದಾರೆ. ಇನ್ನು ಮುಂದಕ್ಕೆ ಇದು ಸಹ ಬದಲಾಗ್ಬೋದು, ಹೇಳೋಕ್ಕಾಗಲ್ಲ ಒಂದೊಂದು ದಿವಸ. ಅದಕ್ಕೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ 1 ಕೋಟಿ, ಯಾಕಂದರೆ DTH ಅಲ್ಲಿ ಮೊಬೈಲ್ಗಳಲ್ಲಾದರೆ 1,15,000 ರೂಪಾಯಿ ಕೇಳುತ್ತೆ ಮೊಬೈಲಲ್ಲ ರೇಟ್ಗಳು. ಈಗ DTH ಕಂಪ್ನಿಗಳೆಲ್ಲ ಅಂತಂದರೆ ರೇಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಈಗ ಟಿ ವಿ ಜಾಹೀರಾತುಗಳೆಲ್ಲ ಕಮ್ಮಿ ಆಗ್ಬಿಟ್ಟು ಎಲ್ಲ ಇಂಟರ್ನೆಟ್ ಸೇವೆಗಳಲ್ಲಿ ಕಾರ್ಯನಿರತರಾಗ್ತಿದ್ದಾರೆ. ಇವಾಗ ಜನ ಟಿ ವಿ ನೋಡ್ತಾ ಇಲ್ಲ, ಎಲ್ಲ ಮೊಬೈಲ್ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಇವಾಗ. ಅದರಲ್ಲಿ ತುಂಬ ಬೇಜಾರಾಗಿರೋ ಸಂಗತಿ, ಖುಷಿ ಅಂತೀನಿ, ಬೇಜಾರಾಗೋ ಸಂಗತಿನೇ ಇದು. ನಮ್ಮ ಭಾರತದಲ್ಲಿ 50 ಟಿ ವಿ ಚಾನಲ್ಗಳನ್ನ ಬಂದ್ ಮಾಡಿದ್ದಾರೆ ಅಂದರೆ ಇದೇನು ಸುಮ್ಮನೆನಾ? ಮೊದಲೊಂದು ಟಿ ವಿ ಮೊಬೈಲ್ಗೆ ಯುದ್ಧ ನಡೀತಿತ್ತು. ಈಗ ಆ ಕಾಲ ಎಲ್ಲ ಬದಲಾಗಿ ಹೋಗ್ಬಿಟ್ಟಿದೆ ಇವಾಗ. ಹಾಗಾಗಿ ಇಂಟರ್ನೆಟ್ಗಳ ಜನಗಳೇನು ಗೊತ್ತಾ, ಇವಾಗ ರೇಟ್ಗಳು ಕಮ್ಮಿ ಮಾಡಬೇಕು, ಚಾನಲ್ಗಳನ್ನ ಜಾಸ್ತಿ ಮಾಡಬೇಕು. ಅವಾಗ ಜನಗಳು ಮೊಬೈಲ್ ನೋಡೋ ಸಂಖ್ಯೆ ಕಮ್ಮಿ ಆಗ್ಬಿಟ್ಟು ಟಿ ವಿ ಕಡೆ ಶಿಫ್ಟ್ ಆಗ್ತಾರೆ. ಸೀರಿಯಲ್ಗಳಲ್ಲಿ ಏನೇನು ನಕಾರಾತ್ಮಕ ತೊಂದರೆಗಳು ಇರ್ತವೆ, ಜಗಳ, ಗಲಾಟೆ, ಕೋಪಗಳಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋದೇ ಒಂದು ಮಜಾ ಇರ್ತಿತ್ತು. ಈಗ ಆ ಕಾಲಗಳೆಲ್ಲ ಬದಲಾಗ್ತಿದ್ದಾವೆ. ಇವಾಗ ಟಿ ವಿಗಳು ಮೂಲೆ ಸೇರ್ತಾ ಇದ್ದಾವೆ, ಮೂಲೆ ಗುಂಪು ಸೇರ್ತಾ ಇದ್ದಾವೆ. ಆಮೇಲಿಂದ ಭಾಳ ತೊಂದರೆ ಆಗ್ತಾಯಿದೆ ನಮಗೆ ಟಿ ವಿ ನೋಡೋದಿಕ್ಕೂ. ಆದಷ್ಟು ಎಲ್ಲರೂ ಟಿ ವಿ ನೋಡಲೇಬೇಕು. ಟಿ ವಿ ಚಾನಲ್ಗಳ ಮಕ್ಕಳು ಟಿ ವಿ ಚಾನಲ್ಗಳೆಲ್ಲ ಕೇಬಲ್ ಎಲ್ಲ ಅಷ್ಟು ಜನ ಕೇಬಲ್ ಕನೆಕ್ಷನ್ ಬಿಸಾಕ್ಬಿಟ್ಟಿದ್ದಾರೆ ಜನಗಳೆಲ್ಲ. ಹೀಗೆ ಆಗ್ಬಿಟ್ರೆ ಸಮಾಜದಲ್ಲಿ ಇನ್ನು ಮುಂದಕ್ಕೆ ನಿಮಗೆ ಟಿ ವಿ ಇಂಡಸ್ಟ್ರಿ ಆಮೇಲೆ ಟಿ ವಿನೂ ಕೂಡ ಬದಲಾಗುತ್ತೆ ಇನ್ನು ಫ್ಯೂಚರಲ್ಲಿ. ಆಯ್ತಾ, ಇದು ಇನ್ನು ಎಚ್ಚೆತ್ಕೊಂಡಲ್ಲೇ ಹೋದರೆ ಆ ರೀತಿ ಸಿಚುವೇಶನ್ಗಳು ನಾವು ಫೇಸ್ ಮಾಡಬೇಕಾಗುತ್ತೆ. ಈಗಲಿಂದನೇ ಎಲ್ಲರೂ ಟಿ ವಿಗಳನ್ನ ಜಾಸ್ತಿ ನೋಡಬೇಕು. ಯಾಕಂದ್ರೆ ಜಾಹೀರಾತುಗಳು ಜಾಸ್ತಿ ಆಗಬೇಕು. ಯಾಕಂದರೆ ಎಲ್ಲ ಇಂಟರ್ನೆಟ್ ಸೇವೆಗಳಲ್ಲಿ ಟಿ ವಿ ಸೇವೆಗಳಲ್ಲಿ ನೋಡ್ತಿದ್ದಾರೆ. ಜಿಯೋ ಟಿ ವಿ, ಜಿಯೋ ಹಾಟ್‌ಸ್ಟಾರಲ್ಲಿ ನೋಡ್ತಾ ಇದ್ದಾರೆ. ಇವಾಗ ಆ ಸಂಖ್ಯೆ ಕಮ್ಮಿ ಆಗಬೇಕು. ಯಾಕಂತಂದರೆ ಜನಗಳು ಟಿ ವಿ ನೋಡಬೇಕು ಹೆಚ್ಚಾಗಿ. ಯಾಕಂತಂದರೆ ಮೊಬೈಲ್ ನೋಡಿ ಬೇಡ ಅಂತಿಲ್ಲ, ಜಿಯೋ ಹಾಟ್‌ಸ್ಟಾರ್ ನೋಡಿ, ಯಾವುದು ಬೇಡ ಅಂತಿಲ್ಲ ನಾವು. ಆದರೆ ಟಿ ವಿಗಳು ಸ್ವಲ್ಪ ನೋಡಬೇಕು ಜಾಸ್ತಿನೇ. ಯಾಕಂದರೆ ಅವ್ರಿಗೆ ದುಡ್ಡು ಹೋಗಬೇಕು ಚಾನಲ್ನವ್ರಿಗೆ. ಅಲ್ಲೆಲ್ಲ ಅಕಸ್ಮಾತ್ ಬಿಟ್ಬಿಟ್ಟು ಎಲ್ಲ ಚಾನಲ್ಗಳು ಕ್ಯಾನ್ಸಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. 50 ಟಿ ವಿ ಚಾನಲ್ಗಳು ಸದ್ದಿದ್ದಲ್ಲೇ ಬಂದ್ ಮಾಡಿ ಹಾಕಿದ್ದಾರೆ. ಯಾಕಂದರೆ ಎಲ್ಲ ಇಂಟರ್ನೆಟ್ಗಳಲ್ಲಿ ಶಿಫ್ಟ್ ಆಗ್ತಿದ್ದಾರಲ್ಲ ಜನಗಳು ಟಿ ವಿ ನೋಡ್ತಾ ಇಲ್ಲ, ಎಲ್ಲ ಮೊಬೈಲ್ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಇನ್ನೂ ನಾವು ಮುಚ್ಚೆ ಚಿತ್ಕೊಂಡಲ್ಲೇ ಹೋದರೆ ಇನ್ನು ಮುಂದಕ್ಕೆ ಕೆಟ್ಟ ಪರಿಣಾಮಗಳೇ ಅನುಭವಿಸ್ಬೇಕಾಗುತ್ತೆ. ಸಾರಿ ಅದು ಹೇಳಿದ್ದಕ್ಕೆ. ಅದು ಡಿಶ್ ಆ್ಯಂಟೆನಾಗಳು ಸಾಯ್ತಾ ಬರ್ತವೆ. ನಿಮ್ಮ ಮನೇಲಿ ಇಂಟರ್ನೆಟ್ ಬರುತ್ತೆ, DTH ಬರೋಲ್ಲ. ಇಂಟರ್ನೆಟ್ ಟಿ ವಿನೇ ಬರೋದು ನಿಮ್ಮ ಟಿ ವಿಲಿ. ಯಾಕೆ ನಾನು ಇಷ್ಟು ಸಣ್ಣ ಮಾತಲ್ಲಿ ನಾನು ಹೇಳಿ ಮುಗಿಸ್ತಾ ಇದ್ದೀನಿ. ಅದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಕೋ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಈಗ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್, ಜೈ ಭುವನೇಶ್ವರಿ.